ವಿಜಯನಗರ ಕ್ರಿಸ್ತಶಕ 336ರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಇಬ್ನ ಬತೂತನ ಪ್ರಕಾರ ಮೊದಲನೆಯ ಹರಿಹರನನ್ನು ಹರಾಯಿಬ್ ಎಂದು ಕರೆದಿದ್ದಾನೆ. ಇವನ ಪ್ರಕಾರ ಸುಲ್ತಾನ್ ಮಹಮ್ಮದ್ ದಕ್ಷಿಣಕ್ಕೆ ದಂಡೆತ್ತಿ ಹೋದದ್ದು ಅವನ ಸೋದರ ಅಳಿಯ ಬಹಾವುದ್ದೀನ್ ಗುಸ್ತಾಫ್ತನ ವಿರುದ್ಧವಾಗಿತ್ತು. ಈ ಬಹಾವುದ್ದೀನ್ ಗುಸ್ತಾಫ್ತನು ಪರ್ವತ ಮಧ್ಯದಲ್ಲಿ ಪ್ರಬಲ ನೆಲೆ ಸ್ಥಾಪಿಸಿಕೊಂಡಿದ್ದ. ನಂತರ ಇವನು ಫಿರಿಸ್ತಾ ಕರೆಯುವಂತೆ ಕಂಪಿಲದ ರಾಯನ ಹತ್ತಿರ ಆಶ್ರಯಕ್ಕೆ ಓಡಿದ್ದ. ವಿಜಯನಗರ ಅರಸರ ಪೂರ್ವಜರ ದುರ್ಗವಾಗಿದ್ದ ಆನೆಗುಂದಿಯಿಂದ 8 ಮೈಲು ಪೂರ್ವಕ್ಕಿರುವ ಕೋಟೆಯುಳ್ಳ ಹಳೆಯ ಪಟ್ಟಣವೇ ಕಂಪ್ಲಿ. ಕಂಪ್ಲಿಯ ಬೆನ್ನಿಗೆ ಕಲ್ಲಿನ ಗುಡ್ಡಗಳ ರಾಶಿಯಿದೆ. ಸುಲ್ತಾನನು ದಾಳಿ ಮಾಡಿದಾಗ ರಾಯ ಕಂಪ್ಲಿ ಬಿಟ್ಟು ಆನೆಗುಂದಿಯ ಎತ್ತರದ ಕೋಟೆಗಳಲ್ಲಿ ರಕ್ಷಣೆ ಪಡೆಯುತ್ತಿದ್ದ. ರಾಯ ತನ್ನ ಅತಿಥಿಯನ್ನು ಸುರಕ್ಷಿತವಾಗಿ ದ್ವಾರಸಮುದ್ರದ ರಾಜ ಹೊಯ್ಸಲ ಬಲ್ಲಾಳನ ಹತ್ತಿರ ಕಳಿಸಿಕೊಟ್ಟ ಎಂದು ಇಬ್ನ ಬತೂತನು ಹೇಳುತ್ತಾನೆ. ಮುಂದೆ ಕೋಟೆಯಲ್ಲಿ ದೊಡ್ಡದಾದ ಅಗ್ನಿಯನ್ನು ಹೊತ್ತಿಸಿ ಅದರಲ್ಲಿ ಅವನ ಹೆಂಡತಿಯರು, ಸರದಾರರು, ಮಂತ್ರಿಗಳ ಪ್ರಮುಖರ ಹೆಂಡತಿಯರು ಅಗ್ನಿ ಪ್ರವೇಶ ಮಾಡಿ ತೀರಿ ಹೋದರು. ಮುಂದೆ ಕಂಪಿಲರಾಯನು ತನ್ನ ಅನುಯಾಯಿಗಳೊಂದಿಗೆ ದಾಳಿಕೋರನ್ನು ಎದುರಿಸಲು ಹೊರಟಾಗ ಕೊಲ್ಲಲ್ಪಟ್ಟನು ಮತ್ತು ಆ ಪಟ್ಟಣವನ್ನು ವಶಪಡಿಸಿಕೊಳ್ಳಲಾಯಿತು. ಇಬ್ನ ಬತೂತನ ಪ್ರಕಾರ ಕೋಟೆಯ ಸ್ವಾಧೀನಾನಂತರ ಸುಲ್ತಾನನು ಬಹುದ್ದೀನನ್ನು ದಕ್ಷಿಣದ ಕಡೆಗೆ ಬೆನ್ನಟ್ಟುತ್ತಾ ಅವನಿಗೆ ಆಶ್ರಯ ನೀಡಿದ್ದ ರಾಜನ ಹತ್ತಿರ ಬಂದನು. ಹೊಯ್ಸಳರ ರಾಜ ಬಹುದ್ದೀನನ್ನು ಸುಲ್ತಾನನಿಗೆ ಒಪ್ಪಿಸಿದ. ಸುಲ್ತಾನ್ ಸೆರೆಯಾಳನ್ನು ಅವರ ಸಂಬಂಧಿಕರ ಸ್ತ್ರೀಯರಿಗೆ ಕರೆದುಕೊಂಡು ಹೋಗಿ ಅವರನ್ನು ಅವಮಾನಿಸಿ ಜೀವಂತವಾಗಿ ಚರ್ಮ ಸುಲಿಸಿ ಆಜ್ಞಾಪಿಸಿದ. ಆಮೇಲೆ ಅವನು ಕೊಲ್ಲಲ್ಪಟ್ಟ. ನ್ಯೂನಿಜ್ನ ಪ್ರಕಾರ ಕ್ರಿಸ್ತಶಕ 1334ರಲ್ಲಿ ಆನೆಗುಂದಿಯ ಸ್ವಾಧೀನದ ತರುವಾಯ ಸುಲ್ತಾನನು ಮಲ್ಲಿಕ್ ನಾಯಬ್ನನ್ನು ಸ್ಥಳೀಯ ಮಂಡಲಾಧಿಕಾರಿಯನ್ನಾಗಿ ನೇಮಿಸಿ ಉತ್ತರಕ್ಕೆ ಮರಳಿದ. ಆ ನಾಡು ದುರಾಕ್ರಮಿಗಳ ವಿರುದ್ಧ ಬಂಡೆತ್ತಿತ್ತು. ಸ್ವಲ್ಪ ಕಾಲ ನಂತರ ಸುಲ್ತಾನನು ಆನೆಗುಂದಿಯನ್ನು ಹಿಂದೂಗಳಿಗೆ ತಿರುಗಿ ಒಪ್ಪಿಸಿದ.